ಸ್ಥಾನದ ಜುಲೈ 3ರಂದು ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ಬಸವರಾಜ ಬಳ್ಳಾರಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಗದಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ ಬಸವರಾಜ ಬಳ್ಳಾರಿ ಆಯ್ಕೆಗೊಂಡಿದ್ದಾರೆ. ಇಲ್ಲಿನ ಸರ್ಕಾರಿ ನೌಕರ ಸಂಘದ ಭವನದಲ್ಲಿ ಗುರುವಾರ ಜರುಗಿದ ಚುನಾವಣೆಯಲ್ಲಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಬಸವರಾಜ ಬಳ್ಳಾರಿ 55 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಚುನಾಯಿತಗೊಂಡರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಮತ್ತೊಂದು ಬಣದ ಅಭ್ಯರ್ಥಿ ನಾಗರಾಜ್ ಹಳ್ಳಿಕೇರಿಯವರು 13 ಮತಗಳನ್ನು ಪಡೆದು ಪರಾಭವಗೊಂಡರು. 2024-29ನೇ ಸಾಲಿನ ಉಳಿದ ಅವಧಿಯ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಯ ಅವಧಿ ಗದುಗಿನ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಗುರುವಾರ ಬೆಳಗ್ಗೆ 10ರಿಂದ ಮತದಾನ ಜರುಗಿತ್ತು. ಚುನಾವಣೆಯಲ್ಲಿ ಒಟ್ಟು 68 ಜನರು ಮತದಾನ ಮಾಡಿದ್ದರು. ಈ ಪೈಕಿ 68 ಮತದಾನಗಳು ಸಿಂಧುತ್ವ ಪಡೆದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚುನಾವಣೆಯ ತೀವ್ರ ಪೈಪೋಟಿಯಿಂದ ನಡೆದಿತ್ತು. 2 ಬಣಗಳ ಮಧ್ಯೆ ಹಣಾಹಣಿ, ಗೆಲುವು ರಾಜಕೀಯ ತಂತ್ರಗಾರಿಕೆ ಹಾಗೂ ಲೆಕ್ಕಾಚಾರ ನಡೆಸಿದ್ದರು. ಹೀಗಾಗಿ ಜಿಲ್ಲಾಧ್ಯಕ್ಷ ಸ್ಥಾನ ಯಾರ ಪಾಲಾಗುತ್ತದೆ ಎಂದು ಬಹು ನಿರೀಕ್ಷಿತ ಕೇಂದ್ರ ಬಿಂದುವಾಗಿತ್ತು. ಅಂತೂ ಕೊನೆವರೆಗೂ ಕುತೂಹಲ ಕಾದಿತ್ತು. ಮಧ್ಯಾಹ್ನದ 3 ಗಂಟೆಗೆ ಇಂದ ನಡೆದ ಮತದಾನ ಎಣಿಕೆಗೆ 1 ಗಂಟೆಯೊಳಗೆ ಪೂರ್ಣಗೊಂಡಿದ್ದು, ಅಧ್ಯಕ್ಷ ಡಾಕ್ಟರ್ ಬಸವರಾಜ ಬಳ್ಳಾರಿ ಎಂದು ಚುನಾವಣಾ ಅಧಿಕಾರಿಗಳು ಘೋಷಿಸಿದ್ದರು. ಮತ ಎಣಿಕೆ ಮುಗಿದು ಪದಾಧಿಕಾರಿಗಳ ಹೆಸರು ಘೋಷಣೆಯಾಗುತ್ತಿದ್ದಂತೆ ಡಾಕ್ಟರ್ ಬಸವರಾಜ ಬಳ್ಳಾರಿ ಬೆಂಬಲಿತ ನೌಕರರು ಸಂಭ್ರಮಿಸಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ನೌಕರರು ಕುಣಿದು ಕುಪ್ಪಳಿಸಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಜಿಲ್ಲಾ ಮಾಜಿ ನೌಕರ ಸಂಘದ ಅಧ್ಯಕ್ಷರಾದ ರವಿ ಗುಂಜೇಕರ್ ಹಾಗೂ ಇನ್ನಿತರ ಇಲಾಖೆಯ ಅನೇಕ ಅಧಿಕಾರಿಗಳು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಹರ್ಷೋದ್ಗಾರ ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ವರದಿ ಟೈಮ್ಸ್ ಆಫ್ ಪಬ್ಲಿಕ್, ಗದಗ. ರಾಕೇಶ್ ಟಿಟ್ಟು, ಗದಗ. ರವಿ ಗುಂಜೇಕರ್ ಅವರಿಗೆ, ಬಳ್ಳಾರಿ ಅವರಿಗೆ, ಸಮಸ್ತ ಎಲ್ಲ ನೌಕರ ಸಂಘದ ನಮ್ಮ ಗೌರವಿತ ಪದಾಧಿಕಾರಿಗಳಿಗೆ ಈ ಗೆಲುವು ಪದಾಧಿಕಾರಿಗಳ ಗೆಲುವು, ರವಿ ಗುಂಜೇಕರ್ ಗೆಲುವು, ಡಿ.ಟಿ. ವಾಲ್ಮೀಕಿ ಅವರ ಗೆಲುವು, ಲಿಂಗದವರ ಗೆಲುವು, ನಮ್ಮ ಡಿ.ಎಸ್. ರವಿ ಗುಂಜೇಕರ್ ಅವರಿಗೆ, ಬಳ್ಳಾರಿ ಅವರಿಗೆ, ಸಮಸ್ತ ಎಲ್ಲ ನೌಕರ ಸಂಘದ ನಮ್ಮ ಗೌರವಿತ ಪದಾಧಿಕಾರಿಗಳಿಗೆ ಈ ಗೆಲುವು ಪದಾಧಿಕಾರಿಗಳ ಗೆಲುವು, ರವಿ ಗುಂಜೇಕರ್ ಗೆಲುವು,
ಟಿ ವಾಲ್ಮೀಕಿ ಅವರ ಗೆಲುವು, ನಮ್ಮ ಲಿಂಗದವರ ಗೆಲುವು, ನಮ್ಮ ಡಿ ಎಸ್